was a mastermind behind all this. Hey guys, welcome back. ಇವತ್ತು ನಾನಿ ಮಾಚ್ ವಾಟರ್ ಫಾಲ್ಸ್ ಟ್ರೆಕ್ಕಿಂಗ್ ಮಾಡ್ತಾ ಇದೀವಿ. ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದೀವಿ. ನೆನ್ನೆ ರೂಮಲ್ಲಿ ಸ್ಟೇ ಆಗಿ. ಇಲ್ಲಿ ತುಂಬ ಮಳೆ ಬರ್ತಾ ಇದೆ. ಇಲ್ಲಿ ಲೋಕಲ್ಸ್ ಹೇಳಿದ್ರು ಸ್ವಲ್ಪ ಬೇಗ ಹೋಗಿ, ಇಲ್ಲ ಅಂದರೆ ಪೊಲೀಸವ್ರು ಹತ್ತಕ್ಕೆ ಬಿಡಲ್ಲ, ವಾಪಸ್ ಕರ್ಕೋತಾರೆ ಅಂತ ಇದ್ರು. ಮಳೆ ಬರ್ತಾ ಇರೋದಕ್ಕೆ ಫಾಲ್ಸು ಸಖತ್ತಾಗಿರುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ಹಾಕ್ಕೊಂಡ್ರು ಸರಿಯಾಗಿ. ರೈನ್ ಕೋಟ್ ಐತೆ ತೆಗಿ, ಬೀಳ್ಬೇಕು ನೀವು. ಹೆವಿ ಮಾತಾಡ್ತೀರಾ? ನಾನೇನು ಅನ್ಕೊಂಡೆ ಗೊತ್ತಾ, ನನ್ನ ಚಪ್ಪಲಿ ನಿನ್ಗೆ ಕೊಟ್ಬಿಟ್ಟು ಶೂ ಇತ್ತು ನನ್ನ ಬ್ಯಾಗಲ್ಲಿ, ಅದಾದ್ರೂ ಹಾಕೊಳ್ಳೋಣ ಅನ್ಕೊಂಡೆ. ಯೋಯ್ ಇಲ್ಲಿ ನಡ್ಕೊಂಬತ್ತೀನಿ, ಒಂದು ವಿಡಿಯೋ ಮಾಡೋ ಬರೋ. ಇಲ್ಲಿ ಸೈಕ್ ಆಗಿರುತ್ತೆ. ಜಿಗಣೆ ಎತ್ಬಿಡ್ಕೋ ಗೊತ್ತಾಗಲ್ಲ. ಮಹಾರಾಷ್ಟ್ರದಲ್ಲ ಏಂತಿಕ್ ಮಹಾರಾಷ್ಟ್ರ ಫೇಮಸ್ಸು ಅಂದರೆ ಈ ಥರ ವ್ಯೂಸ್ಗೋಸ್ಕರ. ಈ ಟೈಮಲ್ಲಿ ಮಂಜ ನೆಕ್ಸ್ಟ್ ಬಂದರೆ ತಾರಲ್ಲೇ ಮಂಜ. ಅಯ್ಯೋ ಯಾವಾಗ ತೋರ್ತೀಯ ಮಂಜ? ಹಂಗೆ ಹಿಂದೆ ತಿರುಗು. ತುಂಬಾ ಕಠಿಣವಾದ ರಸ್ತೆಗಳನ್ನು ದಾಟುತ್ತಾ ನಾವು ಸೇರುತ್ತಿದ್ದೇವೆ ನಾನಿ ಮಾಚಿ ಫಾಲ್ಸ್. ಎಲ್ಲ ಆಲ್ರೆಡಿ ಹೋಗಿ ಬರ್ತಾ ಇದ್ದಾರೆ. ಪ್ಯಾಕೇಜ್ ಮುಖಾಂತರ ರೀಲ್ಸಲ್ಲೆಲ್ಲ ನೋಡಿರ್ತೀರಲ್ಲ, ಅವ್ರು ಬರಬೇಕು ಅಂದರೆ ಇಲ್ಲಿಗೆ ಪುಣೆ ಫ್ಲೈಟ್ ಅಥವಾ ಎಲ್ಲಾದರೂ ಈಗ ಬೆಂಗಳೂರಿಂದ ಇಲ್ಲಿಗೆ ಪುಣೆಗೆ ಫ್ಲೈಟ್ ಅಥವಾ ಬಸ್ಸಲ್ಲಿ ಬಂದು ಅಲ್ಲಿಂದ ಇಲ್ಲೊಂದು ಅವ್ರದ್ದು ಬೇಸ್ ಕ್ಯಾಂಪ್ ಇರುತ್ತೆ. ವಾಹ್ ಸಖತ್, ಸೇಮ್ ಎತ್ತಿನ ಭುಜ ಥರನೇ ಇದೆ. ಇನ್ನು ಎತ್ತಿನ ಭುಜಕ್ಕಿಂತ ಸಖತ್ ಹೈಟ್ ಇದೆ. ಅಲ್ಲಿಂದ ಫ್ಲೈಟ್ ಅಥವಾ ಬಂದು ಇಲ್ಲಿ ಪ್ಯಾಕೇಜಸ್ ಮುಖಾಂತರ ಪ್ಯಾಕೇಜ್ಗಳು ಮಾಡಿಕೊಂಡು 2000 3000 ಅವ್ರ ಮುಖಾಂತರ ಬೆಳಗ್ಗೆ 6 o'clock ಬರ್ತಾರೆ ಇಲ್ಲಿ. ನಾವು ಬ್ಯಾಂಗ್ಳೂರಿಂದ ಕಾರ್ ಮಾಡ್ಕೊಂಡು ಬಂದಿದ್ದೀವಿ. ಕಣ್ಣು ಕಾಣಿಸ್ತಾ ಇದೆ. ನನ್ನ ಚಿಕ್ಕ ಬ್ಯಾಗಲ್ಲಿ ನನ್ನ ಬ್ಯಾಡ್ಜ್ ಇರ್ಬೇಕು ನೋಡ್ರಲ್ಲೋ. ಟ್ರಾಫಿಕ್ ಜಾಮ್ ಆಗಿದೆ, ಅಲ್ಲಿ ನೋಡ್ಬೋದು ನೀವು, ಸಣ್ಣದಾಗಿ ಕಾಣ್ತಾ ಇದೆ. ಅದೇ ಫಾಲ್ಸ್. ಅಯ್ಯೋ ಹೆಂಗೋ ವಾಟರ್ ಪ್ರೂಫ್ ಕೇಸ್ ಹಾಕಿರೋದಕ್ಕೆ ಬದುಕೋತೈತೆ ಫೋನು, ಇಲ್ಲ ಅಂದರೆ ಸತ್ತೋಗ್ಬಿಟ್ಟಿರೋದು. ಇಳಿಬೇಡ ಮಗ ಇಳಿಬೇಡ, ನೀ ರೌಡಿಸಮ್ಗೆ ಇಳಿಬೇಡ. ಪಡ್ಕೊಂಡೆ ಮಂಜ, ಎದೋಳೋ ಮಂಜ, ಎದೋಳು ಅಂತ. ಇನ್ನು ಎದೋಳ್ಲಿಲ್ಲ. 8 ಗಂಟೆಗೆ ಎದ್ದ, 9 ಗಂಟೆಗೆ ಬಂದು. ಹಾಯ್, ಯು ಆರ್ ಫ್ರಮ್ ಟ್ರೆಕ್ ಗ್ರೂಪ್ ರೈಟ್? ಮಂಚಲ್ಲ ನಡೀರಿ. ನಡೀರಪ್ಪ. ಯಾರಲ್ಲಿ ಬಾರ ಮೇಲೆ ತೆಗಿವಂತೆ ಹೋಗೋಣ. ಅಲ್ಲಿ ಅವ್ರು ಫೋಟೋ ತಕ್ಕೋತಾರೆ, ಬಾರ ನೀ ಸೈಡ್ಗೆ, ಆಮೇಲೆ ಹೋಗಿವಂತಲ್ಲಿ ಹೋಗ್ಬಿಟ್ಟು ಅವ್ನು ಸೆಂಟ್ರಿಗೆ. ಗಾಯ್ಸ್ ನೋಡ್ಕೊಡಿ ಗಾಯ್ಸ್, ಇದೆ ನಾನಿ ಮಾಚಿ ವಾಟರ್ ಫಾಲ್ಸ್. ಇನ್ನೂ ಟ್ರೆಕ್ ಹೋಗ್ಬೇಕು. ಏನ್ ಮಾಡು, ಏನ್ ಹೇಳಿ? ಸಿಂಹ. ಯಾರು? ನಾವೇ ತಮ್ಮ ಹೆಸರೇನು ಅಂದ್ರಲ್ಲ? ಸಿಂಹ. ತಲೆ ಕೆಡ್ಸ್ಕೊಂಡ್ರೆ ನರಸಿಂಹ. ಸಿಂಹದ ಮರಿ ಸೈನ್ಯ ನಮದು, ಸಿಂಹದ ಮರಿ ಸೈನ್ಯ. ಜೈ NTR, ಜೈ ಬಾಲಯ್ಯ, ಜೈ ಬಾಲಯ್ಯ, ಜೈ ಬಾಲಯ್ಯ. Don't trouble the trouble. If you trouble the trouble, trouble troubles you. I'm not the trouble, I'm the truth. ಯಾದ್ರಿ ಜೋಗ್ ಫಾಲ್ಸು ಬಂದ್ ನೋಡ್ರಿ, ನಮ್ ನಾನಿ ಮಾಚಿ ಫಾಲ್ಸ್. ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಕನ್ನಡ ಎಷ್ಟು ಕಡೆಯಿಂದ ಹರಿತಾ ಇದೆ. ನಿಮ್ ವಿಡಿಯೋದಲ್ಲಿ ಕಾಣ್ತಾ ಇದೆಯಲ್ಲ ಗೊತ್ತಿಲ್ಲ. ಇಲ್ಲಿ ಏನಾರ ಕಾಲಿಕ್ಕಿದ್ರೆ ಗೋವಿಂದ. ಮಂಜ ಹೆಂಗೈತ್ ಮಂಜ? ಚೆನ್ನಾಗಿಲ್ವ ಮಂಜ? ಏನ ಸುಮಾರು ಆಗದ. ಆ್ಯಕ್ಚುಲಿ ವ್ಯೂ ಪಾಯಿಂಟ್ ಈ ಥರ ಇರುತ್ತೆ. ಅವತ್ತು ಮಳೆ ಇದ್ದ ಕಾರಣ ನಮಗೆ 0 ವಿಸಿಬಿಲಿಟಿ ಸಿಕ್ತು, ನಮಗೇನು ಕಾಣಿಸಿಲ್ಲ. ಈ ಥರ ಇರುತ್ತೆ ಫಾಲ್ಸ್ ವ್ಯೂ. ಫಾಲ್ಸ್ ಮಾತ್ರ ಸೈಕ್ ಆಗಿದೆ. ಇದೆಲ್ಲ ಫುಲ್ಲು ಮಳೆ ಜೋರಾಯಿತು ಅಂತ ಪೊಲೀಸವ್ರು ಬಂದು ಎಲ್ಲರನ್ನೂ ಕಳಿಸ್ಬಿಟ್ರು. ನಾವೇ ಲಾಸ್ಟು. ಇನ್ನು ಯಾರೇ ಬಂದರೂ ನೋಡೋಕ್ಕಾಗಲ್ಲ ಇವತ್ತು, ಯಾಕಂದರೆ ಅಷ್ಟು ಮಳೆ ಬರ್ತಾ ಇದೆ. 0 ವ್ಯೂ, ಏನು ಕಾಣ್ತಾ ಇಲ್ಲ ಮುಂದೆ. ಫಾಲ್ಸ್ ಮುಂದೆ ನಿಂತ್ಕೊಂಡ್ರು. ದೊಡ್ಡ ಫಾಲ್ಸು,
ಏನು ಕಾಣ್ತಾ ಇಲ್ಲ ನಮಗೆ. ಟ್ರೈ ಮಾಡಿ, ಅಡ್ವೆಂಚರಸ್ ಯಾರಿಗೆ ಇಷ್ಟ ಆಗುತ್ತೆ ಲೈಫಲ್ಲಿ ಒಂದ್ಸತಿ ಮಹಾರಾಷ್ಟ್ರಕ್ಕೆ ಬಂದು ಈ ಫಾಲ್ಸ್ ಟ್ರೈ ಮಾಡಿ, ಸಖತ್ತಾಗಿದೆ. ಇಲ್ಲಿಂದ ನೆಕ್ಸ್ಟು ರಾಯ್ಗಢ್ ಫೋರ್ಟ್ಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅಲ್ಲೂ ಕ್ಲೋಸ್ ಇದೆಯೇನೋ ಗೊತ್ತಿಲ್ಲ, ಯಾಕಂದರೆ ಇದು ಪೀಕ್ ಮಾನ್ಸೂನು ಮಹಾರಾಷ್ಟ್ರದಲ್ಲಿ. ಮಂಜ ಸೈಕ ಕಾಣ್ತಾ ಇದೆಯಾ ಮಂಜ? ಸಮಯ 10 ಇಲ್ಲ 10:03. ಇಲ್ಲಿಂದ ಬಿದ್ರೆ ಗತ್ತು ಅನ್ಕೊಳ್ಳೆ, ಗತ್ತು ಅನ್ಕೊಳ್ಳೋ. ಮಾಡಿದ್ದೀನಿ. ಸೈಕ್ ವ್ಯೂ ಎಷ್ಟು ಸಕ್ಕತ್ತಾಗಿದೆ ನೋಡಿ. ಬಂಡೆ ಅಲ್ಲ, ಪರ್ವತ, ಅದರಲ್ಲೇ ಪ್ರೈವೇಟ್ ಫಾಲ್ಸ್ ಇದೆ. ನೋ ಟ್ರೆಕ್ಕಿಂಗ್ ಶೂಸ್, ನೋ ಟ್ರೆಕ್ಕಿಂಗ್ ಪ್ಯಾಂಟ್ಸ್, ನೋ ಗ್ಲೌಸ್, ನೋ ರೈನ್ಕೋಟ್, ಏನಿಲ್ಲ. ಒಂದು ಫ್ಲಿಪ್ ಫ್ಲಾಪ್. ನಮಸ್ಕಾರ. I appreciate your daring, Mr. Kumar. ಚೈನಾದಿಂದ ಬಂದಿದ್ದಾರೆ ಇವರು ಇಲ್ಲಿ ಟ್ರೆಕ್ ಮಾಡೋಕ್ಕೆ. ಇದರ ಕ್ಯೂ ಶಾ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಮಗೊಂದು ಕನ್ನಡ ಬ್ಯಾಚ್ ಸಿಕ್ಕಿತ್ತು, ಒಂದು 5-6 ಜನ ಇಲ್ಲೇ ವರ್ಕ್ ಮಾಡ್ತಾ ಇದ್ದಾರಂತೆ ನೋಡಿ. ಇಲ್ಲೆಲ್ಲ ಫಾರ್ಮಿಂಗ್ ಮಾಡಿದ್ದಾರೆ. ಎಲ್ಲೆಲ್ಲಿ ಫಾರ್ಮಿಂಗ್ ಮಾಡ್ಬೋದು ಗುರು? ಇಲ್ಲಿ ಇಷ್ಟು ನೀರು ಬಂದೈತಲ್ಲ, ಇದು ಬೆಳೆ ಬರುತ್ತಾ ಅಂತ ಯಾರಾದರೂ ಫಾರ್ಮರ್ಸ್ ವ್ಲಾಗ್ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ, ಬರುತ್ತಾ ಬರಲ್ವಾ ಅಂತ. ಶೂ ಗೀತಂದರೆ ಫುಲ್ಲು ಒದ್ದೆ ಆಗ್ಬಿಡುತ್ತಾ, ಅದನ್ನು ಒಣಗಿಸ್ಕೊಳ್ಳೋಕ್ಕೂ ಆಗಲ್ಲ, ಎಲ್ಲೂ ಹಾಕೊಂಡು ಹೋಗೋಕ್ಕೂ ಆಗಲ್ಲ. ಸೊ ಅದಕ್ಕೆ ಪ್ಲಾಸ್ಟಿಕ್ ಶೂಸ್ ಬರುತ್ತಲ್ಲ, ಅದು ರೆಕಮೆಂಡ್ ಮಾಡ್ತೀನಿ. ಓ ಮಂಜಾ. A few moments later. ಅಲ್ಲೆಲ್ಲ ಫಾಲ್ಸ್ ಎಲ್ಲ ಬಂದಾಗಿರೋ ಕಾರಣ ಇಲ್ಲೇ ಒಂದು ಶೇವ್ಟೆ ವಾಟರ್ ಫಾಲ್ಸ್ ಅಂತ ಇದೆ. ಇದೇನು ಹತ್ರ ಹೋಗೋಕ್ಕಾಗಲ್ಲ, ನಾವು ರೋಡಲ್ಲೇ ನಿಂತ್ಕೊಂಡು, ಈ ಥರ ರೋಡ್ ಇದೆ, ರೋಡಲ್ಲೇ ನಿಂತ್ಕೊಂಡು ಈ ವ್ಯೂ ನೋಡಬೇಕು. ಸಖತ್ತಾಗಿದೆ. ಇಲ್ಲೆಲ್ಲಾದ್ರೂ ಲೋಕಲ್ಸ್ನ ನೀವು ಶೇವ್ಟೆಗೆ ಹೆಂಗೆ ಬರೋದು ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಅಲ್ಲಿಂದ ನೀವು ಈ ಫಾಲ್ಸ್ ನೋಡ್ಬೋದು.